ಆಪತ್ತಿನಲ್ಲಿ ಸಿಕ್ಕಾಗ ಆ ಭಕ್ತನನ್ನು ಕಾಪಾಡಲಿಲ್ಲವೇ ಈ ವೀರಭದ್ರ. ಅಷ್ಟೇ ಅಲ್ಲ, ಇಡೀ ಹಳ್ಳಿ ಜನಗಳಲ್ಲಿ ಕಾಪಾಡುತ್ತಿರುವ ಆ ವೀರಭದ್ರ ಅಂತ ದೇವರಿಗೆ ಜನ್ಮ ಅಂತ ಹೇಳೋದು ತಪ್ಪಾಗುತ್ತೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಮಾತೇ ನನಗೆ ಅರ್ಥವಾಗ್ತಾ ಇಲ್ಲ. ಬಟ್ಟೆ ಪಾಡಿಗಾಗಿ ಮಳೆಯಿಂದ ಕೆತ್ತಿ ದೇವರಿಗೆ ಬಣ್ಣದ ಬಟ್ಟೆ ಕೊಡಿಸಿ ಮಲ್ಲಿಗೆ ಮಾಲೆ ಹಾಕಿದ್ರೆ ಫಲವೇನಿದೆ? ಶರಣರ ವಾಣಿಯಂತೆ ದೇವನೊಬ್ಬನೇ. ಹಾ, ಹೋಗೋಣ ಶ್ರೀ. ದೇವರು ಇದ್ದಾರೆ. ಗುಡಿ ಗೋಪುರ ಇವೆಲ್ಲ ದೇವರುಗಳಿದ್ದಕ್ಕೆ ಇಂದಿನ ಕಾಲ ಈ ರೀತಿ ನಡೀತಾ ಇದೆ. ದೇವರಿಗೆ ನಿಂತು ಆಡುವುದು ಸರಿಯಲ್ಲ. ತೆಗೆದುಕೊಳ್ಳಿ ಪ್ರಸಾದ. ಒಳಗಡೆ ಊಟಕ್ಕೆ ಬನ್ನಿ. ತನುಶ್ರೀ, ಕನ್ನಡ ಭಾಷೆ ಪ್ರಕಾರ ದಾನ ದೇವರು ಅಂತ ಹೇಳುತ್ತದೆ ನಿಜ. ಆದರೆ ವಿಜ್ಞಾನಗಳ ಪ್ರಕಾರ ಎಲ್ಲ ಅಂತ ಹೇಳುತ್ತದೆ. ಈ ಜಗತ್ತಿನಲ್ಲಿ ತಂದೆ ತಾಯಿಯನ್ನು ಬಿಟ್ಟರೆ ದೇವರೇ ಇಲ್ಲ. ಹಾ, ಹೋಗೋಣ ತನುಶ್ರೀ. ಕವಿಗಳು ತಿಳಿದ ಮಿಟ್ಟಿಗೆ ವಿಚಾರಿಸಿ ಬರೆದಿರುತ್ತಾರೆ. ಇದರಲ್ಲಿ ಯಾವ ಸತ್ಯವೋ ಯಾವ ಮಿತಿ ಆ ಭಗವಂತನೇ ಬಲ್ಲ. ಹೌದು ಸ್ವಾಮಿ, ಊರಿಗೊಂದು ಗುಡಿ ಸೇಮಿಗೊಂದು ಗುಡಿ ಅಂತ ಹೇಳ್ತಾರೆ. ಅದರಂತೆ ಆ ದೇವರನ್ನು ನಂಬಿ ನಡೆದರೆ ಎಲ್ಲವೂ ಸುಗಮವಾಗಿ ಸಾಗುತ್ತದೆ. ಈ ರೀತಿ ನಿಮಗೆ ಯಾವುದು ಸರಿಯಲ್ಲ. ತುಂಬಾ ಹೊತ್ತಾಗಿದೆ. ಕೈಕಾಲು ಮುಖ ತೊಳೆದುಕೊಂಡು ಒಳಗೆ ಊಟಕ್ಕೆ ರೆಡಿ ಮಾಡ್ತೇನೆ. ಊಟ ಆಮೇಲೆ ಮೊದಲು ನನ್ನ ಕೋಗಿಲೆ ಕಂಡರಿಂದ ಒಂದು ಸುಮಧುರ ಗೀತೆಯನ್ನು ಹಾಡು. ತುಂಬಾ ಸಮಯ ಆಗಿದೆ. ಮೊದಲು ಊಟ ಮಾಡಿದಂತೆ ಬಂದು ಈಗಲಾದ್ರೂ ಸಮಾಧಾನ ಆಯ್ತಾ?